ಆಲ್ಮೋಸ್ಟ್ ಮುಗೀತು. ಸೊ ಐ ಆಮ್ ಜಸ್ಟ್ ಸಿಟ್ಟಿಂಗ್ ಇನ್ ದ ಕಾರ್ ಆ್ಯಂಡ್ ಬ್ಯಾಂಡ್ನ ತೆಗಿತಾ ಇದ್ದೀನಿ. ಹಾಗೆ ಕೋಟ್ ಕೂಡ ತೆಕ್ಕೋತೀನಿ. ಈ ಸೆಕೆಯಲ್ಲಿ 5 ಫ್ಲೋರ್ಸ್ನ 3 ಸತಿ ಹತ್ತು ಇಳಿದೀನಿ. ಸೊ ಎಲ್ಲರೂ ಕೇಳ್ತಾರೆ ನನಗೆ ಅದು ಹೆಂಗೆ ಸಣ್ಣ ಅದೇ ಹೆಂಗೆ ಸಣ್ಣ ಅದೇ ಅಂದರೆ ಹಿಂಗೆ ಸಣ್ಣ ಆಗಿದ್ದು. ಅಷ್ಟು ಸತಿ 5 ಫ್ಲೋರ್ಸ್ 6 ಫ್ಲೋರ್ಸ್ನ ಹತ್ತಿ ಇಳ್ದು ಮಾಡಿದ್ರೆ ಆಬ್ವಿಯಸ್ ಆಗಿ ಯಾರೇ ಆದರೂ ಸಣ್ಣ ಆಗ್ತೀವಿ. ಆ್ಯಂಡ್ ಸುಮ್ಮನೆ ಸ್ಲೋ ಆಗಿ ಏನು ನಡ್ಕೊಂಡು ಹೋಗಲ್ಲ, ನಾವು ಲಿಟ್ರಲಿ ಓಡ್ತಾ ಇರ್ತೀವಿ. ಸೊ ಲೈಫ್ ಆಫ್ ಅ ಪ್ರಾಕ್ಟಿಸಿಂಗ್ ಲಾಯರ್. ಆ್ಯಂಡ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಲೋವರ್ ಕೋರ್ಟಲ್ಲಿ, ಅಂದರೆ ಸಿವಿಲ್ ಕೋರ್ಟಲ್ಲಿ. ಸೊ ಇನ್ನೂ ಇದ್ದಿದ್ದು ಓಡಿಸ್ತಾರೆ ಇಲ್ಲಂತೂ ನಮಗೆ. ವಾಚ್ ಫ್ಯಾಷನ್ ಸ್ಟೇಟ್ಮೆಂಟ್ ಥರ ಹಾಕೋತೀನಿ ನಾನು, ಟು ಬಿ ವೆರಿ ಆನೆಸ್ಟ್. ಯಾಕಂದರೆ ಟೈಮ್ ನೋಡಬೇಕಂದ್ರೆ ಫೋನನ್ನು ಚೆಕ್ ಮಾಡೋದು ಯಾವಾಗೂ. ಬಟ್ ಈ ಸೆಕೆಯಲ್ಲಿ ವಾಚ್ ತುಂಬ ಇರಿಟೇಟಿಂಗ್ ಆಗ್ತಾಯಿದೆ ನನಗಂತೂ. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಆಫ್ ಆ್ಯಂಡ್ ಐ ಆಮ್ ಹೆಡೆಡ್ ಹೋಮ್. ಈಗ ಡ್ರೈವ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಸೊ ವೀಕ್ಲಿ ಒನ್ಸ್ ಎವ್ರಿ ಥರ್ಸ್ಡೇಸ್ ಮಗಳ ರೈಟ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ಟಾಡ್ಲರ್ ಆ್ಯಂಡ್ ಮಾಮ್ ಪ್ರೋಗ್ರಾಮ್ ಥರ. ಇವತ್ತು ಸ್ಯಾಟರ್ಡೇ ನೈಟ್ ಆ್ಯಂಡ್ ಯೂಶ್ವಲಿ ನಾವು ಸ್ಯಾಟರ್ಡೇ ನೈಟ್ಸ್ ಡಿನ್ನರಿಗೆ ಹೋಗ್ತೀವಿ ಸುಕೇಶ್ ಕಸಿನ್ಸ್ ಜೊತೆ, ಅಥವಾ ಜಸ್ಟ್ ಜನರಲ್ ಆಗಿ ಫ್ಯಾಮಿಲಿ ಜೊತೆ ಹೋಗ್ತೀವಿ. ಬಟ್ ಆದರೆ ಇವತ್ತು ನನಗೆ ರೆಡಿ ಆಗೋಕ್ಕೆ ಮೂಡ್ ಇರಲಿಲ್ಲ ಆ್ಯಂಡ್ ನಂಗೆ ಸಖತ್ ಲೇಸಿನೆಸ್ ಇತ್ತು ಇವತ್ತಂತೂ. ಸೊ ವಿ ಡಿಸೈಡೆಡ್ ಮನೇಲೇ ಇರೋಣ ಅಂತ ಆ್ಯಂಡ್ ಮೂವಿ ನೈಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಹೋಗಿ ತೊಗೊಂಬರೋಣ ಅಂತ ಸುಕೇಶ್ ಹೇಳಿದ್ರು. ಬಟ್ ನಾನು ಆಲ್ರೆಡಿ ರೆಡಿ ಆಗೋಕ್ಕೆ ಇಷ್ಟ ಇರಲ್ಲ ಅಂತ ಹೇಳ್ಬಿಟ್ಟಿದ್ದರಿಂದ ನಾನು ಕಾರಿಂದ ಇಳಿಯಲ್ಲ, ಬೇಕಂದರೆ ನಿನ್ನ ಜೊತೆ ಸುಮ್ಮನೆ ಕಾರಲ್ಲಿ ಬಂದು ಕುತ್ಕೊತೀನಿ ಅಂದೆ. ಸೊ ಅದಕ್ಕೆ ಹಿ ಹ್ಯಾಸ್ ಗಾನ್. ಹೋಗಿ ಫ್ರೆಂಚ್ ಫ್ರೈಸ್ ತೊಗೊಂಬರ್ತಾರೆ, ಸ್ಮೈಲೀಸ್ ತೊಗೊಂಬರ್ತಾರೆ. ಅದನ್ನು ನಾವು ತೇಲ್ಸ್ಬಿಟ್ಟು ವಿ ವಿಲ್ ಗೆಟ್ ರೆಡಿ ಫಾರ್ ಮೂವಿ ನೈಟ್. ಮೂವಿ ನೈಟಿಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಇವತ್ತು ನಾವು ಚೂಸ್ ಮಾಡಿದಂಥ ಮೂವಿ ಲವ್ಯಪ್ಪ ಅನ್ನೋ ಒಂದು ಮೂವಿ. ಇಟ್ಸ್ ಅ ಹಿಂದಿ ಮೂವಿ. ಖುಷಿ ಕಪೂರ್ ಮತ್ತು ಜುನೇದ್ ಖಾನ್ ಅವ್ರು ಮಾಡಿರೋದು. ಮೂವಿಗೆ ನಾನೇನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ, ಬಟ್ ಇಟ್ ಇಸ್ ಅ ಒನ್ ಟೈಮ್ ವಾಚ್. ಫನ್ನಿ ಆಗಿತ್ತು, ನೋಡ್ಬೋದು, ಚೆನ್ನಾಗಿತ್ತು. ಇವತ್ತು ಸಂಡೇ ಆ್ಯಂಡ್ ಐ ಹ್ಯಾವ್ ಸಮ್ ಪ್ಲ್ಯಾನ್ಸ್. ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡ್ತೀನಿ ಕ್ವಿಕ್ಕಾಗಿ, ದೋಸೆ ಹಾಕ್ಕೊಂಡು. ಅದಾದ್ಮೇಲಿಂದ ಬೇಗ ರೆಡಿಯಾಗಿ ನನ್ನ ಫ್ರೆಂಡ್ ಮಗಳ ನಾಮಕರಣಕ್ಕೆ ಹೋಗಬೇಕು. ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಮಮ್ಮಿ ಮನೆಗೆ ಹೋಗಬೇಕು. ಬಟ್ ಇವತ್ತು ಆಲ್ಸೋ ರಾಮನವಮಿ. ಸೊ ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ತಿಂದು ಫುಲ್ ಎಂಜಾಯ್ ಮಾಡಿದೆ. ಇವತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮಗು ನಾಮಕರಣ. ಸೊ ನಾನು ನೆನ್ನೆನೇ ನೋಡಿ ಇಟ್ಕೊಂಡಿದ್ದೆ ಆ್ಯಕ್ಚುಲಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಒಂದು ಗಿಫ್ಟನ್ನ. ಸೊ ಇವತ್ತು ಆರ್ಡರ್ ಮಾಡಿದೆ, ಬೇಗನೆ ಬಂತು. ಆ್ಯಕ್ಚುಲಿ 1 hour ಆಯಿತು, ಬಿಕಾಸ್ ಇಟ್ಸ್ ಅ ಟಾಯ್. ಸೊ ಇದು ಪ್ಯಾಂಡಾಸ್ ಬಾಕ್ಸ್ ಅಂತ ಒಂದು ಬ್ರ್ಯಾಂಡ್ ಇದೆ. ನಮ್ಮ ಹಿಂದೂ ದೇವರುಗಳನ್ನ ಟಾಯ್ಸ್ ಥರ ಮಾಡಿ ಅದನ್ನು ಮಂತ್ರ ಹೇಳ್ಸಂಗೆ ಮಾಡ್ತಾರೆ ಸೆಲ್ ಹಾಕಿದ್ರೆ. ಸೊ ನನ್ನ ಫ್ರೆಂಡ್ ಸುಮ್ಮನೆ ಹೆಸರನ್ನ ಆಬ್ವಿಯಸ್ಲಿ ರಿವೀಲ್ ಮಾಡಲ್ಲ, ಬಿಕಾಸ್ ನಾಮಕರಣ ಮಾಡೋ ಪಾಯಿಂಟ್ ಹೊರಟೋಗುತ್ತೆ. ಸೊ ಹೆಸರನ್ನ ಹೇಳಲಿಲ್ಲ, ಬಟ್ ನನ್ನ ಮಗಳನ್ನ ಕೃಷ್ಣನ ಹೆಸರಿಟ್ಟಿದ್ದೀವಿ ಅಂತ ಹೇಳಿದ್ಲು. ಸೊ ನಾನು ಕೃಷ್ಣ ಟಾಯೇ ತೊಗೊಂಬಂದಿದ್ದೀನಿ ಗಿಫ್ಟಾಗಿ. ಐ ಡೋಂಟ್ ವಾಂಟ್ ಟು ಓಪನ್ ಇಟ್. ಸೊ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಸಿಗುತ್ತೆ. ಸೊ ವೆರಿ ಕನ್ವೀನಿಯೆಂಟ್. ಈ ಬನಾರಸಿ ಕ್ರೇಪ್ ಸಾರಿ ಉಟ್ಕೋತಾ ಇದ್ದೀನಿ. ಈ ಸಿಂಪಲ್ ಪರ್ಲ್ ನೆಕ್ಲೆಸ್ ಹಾಕೋತಾ ಇದ್ದೀನಿ. ಆ್ಯಂಡ್ ವಾಚ್ ಇವತ್ತು ನಾನು ಗೋಲ್ಡ್ ಹಾಕಲ್ಲ, ಗೋಲ್ಡ್ ವಾಚ್ ಹಾಕೋದಿಲ್ಲ, ಸಿಲ್ವರ್ ವಾಚ್ ಹಾಕೋತಾ ಇದ್ದೀನಿ. ಅಮ್ಮ ಮನೆಗೆ ಬಂದಿದ್ದೀನಿ ಆ್ಯಂಡ್ ನಾನು ನಾಮಕರಣಕ್ಕೆ ಈ ಸೀರೆ ಉಟ್ಕೊಂಡು ಹೋಗಿದ್ದೆ. ಇದು ಕ್ರೇಪ್ ಬನಾರಸ್ ಸ್ಯಾರಿ, ಸೂಪರ್ ಲೈಟ್ ವೇಟ್ ಆ್ಯಂಡ್ ಸಮ್ಮರ್ ಸೆಕ್ಷನ್ ಆಗಿದೆ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಯಾವುದಾದ್ರೂ ಶೋನ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಗೋನಾ ಚಿಲ್ ನೌ. ಸೊ ಈಗ ನನ್ನ ಮಗಳನ್ನ ನಮ್ಮ ಪಪ್ಪ ಮಮ್ಮಿ ಜೊತೆ ನಾವು ಪಾರ್ಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ ಇರೋಂಥ ಒಂದು ಪಾರ್ಕ್.
Good girl, Lakshmi. Sweet girl. Sit down. Sit down. Sit. Sit and slide. 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 Ba, jui anta ba. Jui. ಟೆಸ್ಟ್ ಮೂವಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪಿಜ್ಜಾ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಮೂವಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಪಿಜ್ಜಾ ಕೂಡ ಬಂತು. ನಾನು ಆರ್ಡರ್ ಮಾಡಿದ್ದು ಪಿಜ್ಜಾ ಬೇಕ್ರಿ ಅನ್ನೋ ಒಂದು ರೆಸ್ಟೋರೆಂಟಿಂದ. ಇಲ್ಲಿ ವುಡ್ ಫೈರ್ ಪಿಜ್ಜಾ ತುಂಬ ಸಖತ್ತಾಗಿ ಮಾಡ್ತಾರೆ. ಐ ಶುಡ್ ಹ್ಯಾವ್ ಜಸ್ಟ್ ಆರ್ಡರ್ಡ್ ಒನ್. ಯಾರು ತಿಂತಾರೆ? ನಾನು ಚಿಕ್ಕದಿರುತ್ತೆ ಅಂದ್ಕೊಂಡು 2 ಹೇಳ್ಬಿಟ್ಟೆ, ಒಂದೇ ಆರ್ಡರ್ ಮಾಡಬೇಕಿತ್ತು. ಐ ಡೋಂಟ್ ಲೈಕ್. ನೀನು ಅವಳೇ ಫುಲ್ ತಿನ್ನಿ. ಅಯ್ಯಪ್ಪ, ಒಬ್ಬಳೇ ತಿನ್ನೋಕ್ಕಾಗಲ್ಲ ಫುಲ್ಲು. ಇವತ್ತು ಮಂಡೇ ಬೆಳಗ್ಗೆ ಆಗಿದೆ ಆ್ಯಂಡ್ ನನ್ನ ಹಸ್ಬೆಂಡ್ ನನ್ನ ಪಿಕಪ್ ಮಾಡ್ಕೊಳಕ್ಕೆ ಬಂದರು. ಆನ್ ದ ವೇ ನಮ್ಮ ಅತ್ತೆನ ಕೂಡ ಒಂದು ಕಡೆಯಿಂದ ಪಿಕಪ್ ಮಾಡಬೇಕಿತ್ತು, ಸೊ ಅವ್ರಿಗೆ ವೆಯ್ಟ್ ಮಾಡಿ. ಇವತ್ತು ನಾವು ನಮ್ಮ ಹೊಸ ಕಾರ್ನ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸೊ ಎಕ್ಸೈಟೆಡ್. ಸೊ ಈ ಟಾಪ್ ಹಾಕ್ಕೊಂಡಿದ್ದೀನಿ ಜೀನ್ಸ್ ಜೊತೆ. ಆ್ಯಂಡ್ ಕೂದಲು ಒದ್ದೆ ಇರೋದ್ರಿಂದ ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್. ನ್ಯಾಚುರಲ್ ಕರ್ಲ್ಸ್ ರಿಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವೆಲ್ಲ ಪ್ರೊಫೆಷ್ನಲ್ದು ಕರ್ಲ್ ಎನ್ಹ್ಯಾನ್ಸಿಂಗ್ ಮೂವ್ಸ್ ಅಂತ ಬರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಟುಡೇ. ಸೊ ನಾವು ಬಂದಿದ್ದೀವಿ ವೋಕ್ಸ್ ವ್ಯಾಗನ್ ಶೋರೂಮ್, ಪ್ಯಾಲೇಸ್ ಕ್ರಾಸ್ ರೋಡಲ್ಲಿರೋಂತಹ ಈ ಶೋರೂಮ್. ಲಾಸ್ಟ್ ವಿಡಿಯೋಲಿ ನಾನು ಕಾರ್ನ ರಿವೀಲ್ ಮಾಡಲಿಲ್ಲ, ಬಟ್ ಈ ವಿಡಿಯೋಲಿ ನಾನು ಕಾರ್ನ ಕೂಡ ತೋರಿಸ್ತೀನಿ. ಆ್ಯಂಡ್ ನಾವು ಶೋರೂಮ್ ಎಂಟರ್ ಅಂತಲೇ ಅವರು ರಾಮನವಮಿ ಸೆಲೆಬ್ರೇಟ್ ಮಾಡ್ತಿದ್ರು, ಸೊ ಅವ್ರು ನಮಗೆ ಪಾನ್ಕ ಕೊಟ್ಟರು. ಆ್ಯಂಡ್ ದಿಸ್ ಈಸ್ ಆರ್ ಕಾರ್. ಥ್ಯಾಂಕ್ ಯು. Lakshmi, open ಮಾಡ್ಬಾ. ಈ ಕೈ ಮಾಡಬೇಕು, ರೈಟ್ ಕೈ ಮಾಡಬೇಕು. ಈ ಕಡೆ ಬನ್ರಿ. ನೋಡ. ಓಕೆ, ಥ್ಯಾಂಕ್ ಯು ಸರ್. ಸೊ ಇದು ಅವ್ರಿಗೆ ಕೊಟ್ಬಿಟ್ರೆ ಅಷ್ಟೇ ಅಲ್ಲ? ಅಷ್ಟೇ. ಫಸ್ಟ್ ಆಗಿ ಇಮಿಡಿಯೇಟ್ ಆಕ್ಟಿವೇಟ್ ಮಾಡ್ತೀವಿ ಸರ್. ಓಕೆ, ನನಗೆ ಇದು ಒ ಟಿ ಪಿ ಬರುತ್ತಲ್ಲ? OTP ಬರುತ್ತೆ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಮಾಡಿಸ್ಬೇಕು, 40 ಕಿಲೋಮೀಟರ್ ಹೊಡುತ್ತೆ. ಹಾಕ್ಸ್ಕೊಳೋಣ ಹೋಗೋದ ಇಲ್ಲಿ HP. ಖುಷಿ ಆಯ್ತಾ ನಿಂಗೆ? ಸಂಜನಾ, ಆಂಟಿ ಅಯ್ಯೋ ಫೋನ್ ಮಾಡ್ಬಿಡು. ನಾವೀಗ ಬಂದಿರೋದು ಮಲ್ಲೇಶ್ವರಂ ಮಾರ್ಕೆಟ್. ಗಾಡಿಗೆ ಒಂದು ಫ್ಯಾನ್ಸಿ ಹಾರ ತಗೊಂಡು ಪೂಜೆ ಮಾಡ್ಸೋಣ ಅಂತ. ಗಾಡಿಗೆ ಯಾರು ಆಯ್ತು, ಎಷ್ಟು ಕೊಡ್ತೀರಿ ಹೇಳಿ? 2 ಹಾರಕ್ಕೆ ಒಂದೇ ಬೇಕಾ? ಗಾಡಿಗೆ ಹಾಕಕ್ಕೆ ಬನ್ನಿ, ಆಯ್ತು, ಕಮ್ಮಿ ಕೊಡ್ತೀವಿ ಸರಿ. ಅಲ್ಲ, ಎಷ್ಟಾಗುತ್ತೆ ಹೇಳಿ ಫಸ್ಟ್? 900 ರೂಪಾಯಿ ಕೊಡ್ತೀನಿ, ತಗೊಳ್ಳಿ ಆಯ್ತು. ಇದು ರೋಸ್ ಎಷ್ಟಾಗುತ್ತೆ? ರೆಡ್ ಕಲರ್ ಇದೆಯಲ್ಲ, ಚಿಕ್ಕದಾ? ರೋಸ್ ರೋಸ್ ಗುರು, ರೋಸ್ ಇಲ್ಲ. ಯಾವ ಸೊ ಹೊಸ ಕಾರ್ಗೆ ಫ್ಲವರ್ನ ತೊಗೊಂಬಂದಿದ್ದೀವಿ, ಹಾರನ. ಸುಕೇಶ್ ಈ ರೋಸ್ ಹಾರನ ಚೂಸ್ ಮಾಡಿದ್ದು. ಆ್ಯಂಡ್ ನನಗೆ ಸ್ವಲ್ಪ ಪೂಜೆ ಸಾಮಾನು ತೊಗೊಂಡು ಈಗ ಮನೆಗೆ ಹೋಗ್ತಿದ್ದೀವಿ. ಅದಾದ್ಮೇಲಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಿದ್ವಿ. ಸೊ ಕರೆಕ್ಟಾಗಿ ಆ ಮೂವ್ಸ್ನ ಯೂಸ್ ಮಾಡಿದ್ರೆ ಈ ಥರ ಫಿನಿಶ್ ಬರುತ್ತೆ ಕರ್ಲ್ಸು. ಸೊ ಒಂಥರ ಫ್ರಿಜ್ ಕಮ್ಮಿ ಕಾಣಿಸುತ್ತೆ. ಸೊ ಇಟ್ಸ್ ಅ ನೈಸ್ ಪ್ರಾಡಕ್ಟ್ ಫಾರ್ ಕರ್ಲಿ ಗರ್ಲ್ಸ್. ಎನಿವೇಸ್, ಇವಾಗಿನ ಪ್ಲ್ಯಾನು ನಾನು ಫೇಸ್ ಎಲ್ಲ ರೆಡಿ ಆಗಿದ್ದೀನಿ ಆಲ್ರೆಡಿ. ಮುಖ ತೊಳ್ಕೊಂಡು ಮತ್ತೆ ಮೇಕಪ್ ರೀಡೂ ಮಾಡಿಕೊಂಡೆ. ಸೊ ಹೊಸ ಕಾರ್ ತೊಗೊಂಡಿರೋದಕ್ಕೆ ನಮ್ಮದೇ ಆದಂಥ ಒಂದು ಫ್ಯಾಮಿಲಿ ಡಿನ್ನರ್ ಥರ ಹೋಗ್ತೀವಿ, ಪಾರ್ಟಿ ಥರ. ಎಲ್ಲಿ ಹೋಗ್ತೀನಿ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ, ಬಿಕಾಸ್ ಹೈಪ್ ಕೊಡ್ತಾ ಇದ್ದೀನಿ, ಬಟ್ ಅಷ್ಟು ಹೈಪ್ ಇಲ್ಲ ಅದು. ಕ್ವಿಕ್ಕಾಗಿ ದೇವಸ್ಥಾನಕ್ಕೆ ಓನಮ್ಮ ಬೇಡ ಚಿನ್ನು. ಸೊ ಕ್ವಿಕ್ಕಾಗಿ ದೇವಸ್ಥಾನಕ್ಕೆ ಔಟ್ಫಿಟ್ನ ಚೇಂಜ್ ಮಾಡ್ಕೊತೀನಿ. ಬಟ್ ಐ ಆಮ್ ಲವಿಂಗ್ ಹೌ ಮೈ ಹೇರ್ ಲುಕ್ಸ್. ಮುಂಚೆ ಯೂಸ್ ಮಾಡ್ತಾ ಇದ್ದೆ ಹೇರ್ ಮೂವ್ಸ್ ಮತ್ತು ಕರ್ಲಿಗಲ್ ರೂಟೀನ್ನ ಕರೆಕ್ಟಾಗಿ ಮಾಡ್ತಾಯಿದ್ದೆ, ಬಟ್ ಬಿಟ್ಬಿಟ್ಟೆ ಮಧ್ಯದಲ್ಲಿ. ಬಟ್ ನಾವು ಬರೀ ಮೂವ್ಸ್ ಅಲ್ವಾ, ಒಂದೇ ಒಂದು ಪ್ರಾಡಕ್ಟ್ ತಾನೆ ಅಂತ ಹಾಕ್ಕೊಂಡೆ ಇವತ್ತು. ಆ್ಯಂಡ್ ಐ ರಿಯಲಿ ಲೈಕ್ ದ ರಿಸಲ್ಟ್ಸ್.
ಈ ಮಸ್ಟರ್ಡ್ ಯೆಲ್ಲೋ ಕುರ್ತಾ ಹಾಕ್ಕೊಂಡಿದ್ದೀನಿ ಸಿಂಪಲ್ ಆಗಿ. ಗಾಡಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ, ಗಣೇಶನ ಗುಡಿಗೆ ಬಂದಿದ್ದೀವಿ. ಸೊ ಈ ಗಣೇಶನ್ ಟೆಂಪಲ್ ತುಂಬ ಫೇಮಸ್, ಸಿಕ್ಕಾಪಟ್ಟೆ ಕನ್ನಡ ಮೂವೀಸಲ್ಲಿ ಕೂಡ ಬಂದಿದೆ. ಆ್ಯಂಡ್ ಇಟ್ ಇಸ್ ಆಲ್ಸೋ ಒನ್ ಆಫ್ ಅವರ್ ಫೇವ್ರೆಟ್ ಗಣೇಶ ಟೆಂಪಲ್ ಏರಿಯಾದಲ್ಲಿ. ಪೂಜೆ ಮುಗಿಸ್ಕೊಂಡು ಕುಮಾರ ಪಾರ್ಕಲ್ಲಿರುವಂಥ ಫುಡ್ ಸ್ಟ್ರೀಟಲ್ಲಿ ಗೋಲ್ಗಪ್ಪ ತಿಂದ್ಕೊಂಡು ಅಲ್ಲೇ ಹತ್ರದಲ್ಲಿರುವಂಥ ಸನ್ಮಾನ್ ರೆಸ್ಟೋರೆಂಟಲ್ಲಿ ಡಿನ್ನರ್ ಮುಗಿಸ್ಕೊಂಡ್ವಿ. ಮನೆಗೆ ಬಂದು RCB ಮ್ಯಾಚ್ ನೋಡಿದ್ವಿ ಆ್ಯಂಡ್ RCB ಗೆಲ್ತು. ಸೊ ಇಟ್ ವಾಸ್ ದ ಪರ್ಫೆಕ್ಟ್ ಎಂಡ್ ಟು ದ ಡೇ. ಗಾಡಿ ತಗೊಂಡಿದ್ದಕ್ಕೆ ಆಂಜನೇಯ ಸ್ವಾಮಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಗಾಡಿಗೆ ಇನ್ನೊಂದ್ಸತಿ ಪೂಜೆ ಮಾಡಿಸ್ಕೊಂಡ್ವಿ. ಈ ದೇವಸ್ಥಾನ ಬೆಂಗಳೂರಲ್ಲೇ ತುಂಬ ಹಳೆಯ ದೇವಸ್ಥಾನ, ಬಟ್ ಸಖತ್ ಪವರ್ಫುಲ್ ಆಗಿದೆ. ನನಗೆ ತುಂಬಾನೇ ಇಷ್ಟ ಈ ದೇವಸ್ಥಾನ ಹೋಗೋದಕ್ಕೆ. ಸೊ ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡ್ವಿ. ಪೂಜೆ ಮುಗಿಸಾದ್ಮೇಲೆ ನನ್ನ ಹಸ್ಬೆಂಡು ಬ್ರೇಕ್ಫಾಸ್ಟ್ ಪಾರ್ಟಿ ಮಾಡೋಣ ಅಂತಂದ್ರು. ಹಾಗಾಗಿ ದಿ OG ಏರ್ಲೈನ್ಸ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಆ್ಯಂಡ್ ಫೈನಲಿ ಡೆಲಿವರಿ ಆಫ್ ದ ಡೇ. ಒಂದು ಕೊಲಾಬ್ರೇಷನ್ಗೆ ಈ ಸಾರಿ ಮತ್ತು ಬ್ಲೌಸ್ ಕೊಡ್ತಾ ಇದ್ದೀವಿ. ತುಂಬ ಸಿಂಪಲ್ ಆಗಿರೋವಂಥ ಸಾರಿ, ಹಾಗಾಗಿ ಬ್ಲೌಸ್ ಸ್ವಲ್ಪ ಫ್ಯಾನ್ಸಿ ಮಾಡಿದ್ವಿ. ಆ್ಯಂಡ್ ವಿತ್ ದ್ಯಾಟ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.